ಡಿಕೆ ಶಿವಕುಮಾರ್ ಸುತ್ತ ಸಿದ್ದರಾಮಯ್ಯ ಚಕ್ರ ವ್ಯೂಹ ಎಣೆದಿದ್ದಾರೆ. ಬಂಡೆ ಸುತ್ತ ಆಪ್ತರ ಸರ್ಪಗಾವಲು ಇಡ್ತಾರಾ ಸಿದ್ದರಾಮಯ್ಯ? ಒಂದು, ಯತೀಂದ್ರ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಬೇಕು. ಎರಡನೇದು, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಪ್ರಬಲ ಖಾತೆ ನೀಡಬೇಕು. ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಬಿಟ್ಟುಕೊಡ್ಬೇಕು. ಜಮೀರ್ ಅಹಮದ್ ಖಾನ್ ಉಪಮುಖ್ಯಮಂತ್ರಿಯಾಗಬೇಕು. ಆಪ್ತರಿಗೆ ಪ್ರಬಲ ಖಾತೆ ಹಾಗೆ ಸ್ಥಾನಮಾನ ಕೊಡಿಸ್ತಾರಾ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಸಿದ್ದು ಟೀಮ್ ಪ್ರಭಾವಳಿ 100% ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸುತ್ತ ಈಗ ಸಿದ್ದರಾಮಯ್ಯ ಚಕ್ರ ವ್ಯೂಹವನ್ನ ಭೇದಿಸ್ತಾ ಇದ್ದಾರಾ? ಬಂಡೆ ಸುತ್ತ ಆಪ್ತರ ಸರ್ಪಗಾವಲನ್ನ ಇಡ್ತಾರಾ ಸಿದ್ದರಾಮಯ್ಯ ಅವರು? ಮೊದಲನೇದಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಬೇಕು. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಪ್ರಬಲ ಖಾತೆಯನ್ನ ಕೊಡಬೇಕು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡ್ಬೇಕು. ಮತ್ತೆ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು. ಆಪ್ತರಿಗೆ ಪ್ರಬಲ ಖಾತೆಯನ್ನ ಹಾಗೆ ಸ್ಥಾನಮಾನವನ್ನ ಕೊಡಿಸ್ತಾರಾ ಸಿದ್ದರಾಮಯ್ಯ ಅವರು? ಡಿಕೆಶಿ ಸಿಎಂ ಆದ್ರೆ ಸಿದ್ದು ಟೀಮ್ ಪ್ರಭಾವಳಿ 100% ಫಿಕ್ಸ್ ಆಗಿರುವಂತದ್ದು. ಇದೀಗ ಡಿಕೆ ಶಿವಕುಮಾರ್ ಸುತ್ತ ಸಿದ್ದರಾಮಯ್ಯ ಚಕ್ರ ವ್ಯೂಹವನ್ನ ಭೇದಿಸ್ತಾ ಇದ್ದಾರೆ. ಬಂಡೆ ಸುತ್ತ ಆಪ್ತರ ಸರ್ಪಗಾವಲನ್ನ ಇಡ್ತಾರಾ ಸಿದ್ದರಾಮಯ್ಯ? ತಮ್ಮ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಖಾತೆಯನ್ನ ಕೊಡಿಸ್ತಾರಾ? ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಪ್ರಬಲ ಖಾತೆಯ ನಿರೀಕ್ಷೆ ಇರುವಂತದ್ದು. ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕು. ಜಮೀರ್ ಅಹಮದ್ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಆಪ್ತರಿಗೆ ಪ್ರಬಲ ಖಾತೆ ಹಾಗೆ ಸ್ಥಾನಮಾನವನ್ನ ಕೊಡಿಸ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕು. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೂ ಕೂಡ ಅಲ್ಲಿ ಹೆಚ್ಚು ಪ್ರಭಾವಳಿ ಇರೋದು ಸಿದ್ದರಾಮಯ್ಯ ಟೀಮ್ ಅಲ್ಲಿ ಅಂತ ಈಗ ಹೇಳಲಾಗ್ತಾ ಇರುವಂತದ್ದು. ಬಂಡೆ ಸುತ್ತ ಆಪ್ತರ ಸರ್ಪಗಾವಲನ್ನ ಇಡ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರು. ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಯೋಜನೆ ಹಾಕಿಕೊಂಡಿರುವಂತದ್ದು. ಜೊತೆಗೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಪ್ರಬಲ ಖಾತೆಯನ್ನ ಕೊಡಬೇಕು. ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡ್ಬೇಕು. ಇನ್ನು ಅವರ ಜೊತೆಗೆ ಆಪ್ತರ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಜಮೀರ್ ಅಹಮದ್ ಅವ್ರಿಗೂ ಕೂಡ ಪ್ರಬಲ ಖಾತೆಯನ್ನ ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು, ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅಂತಂದ್ರೆ ಒಬ್ಬರೇ ಡಿಸಿಎಂ ಸಾಕು ಅಂತ. ಆದ್ರೆ ಇವರು ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಮುಖ್ಯಮಂತ್ರಿ ಆಗಿರ್ಬೇಕು, ಜೊತೆಗೆ ಜಮೀರ್ ಅಹಮದ್ ಅವರು ಕೂಡ ಉಪಮುಖ್ಯಮಂತ್ರಿ ಆಗಿರ್ಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಮಾತಾಗಿರುವಂಥದ್ದು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಸ್ಥಾನವನ್ನ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡ್ಬೇಕು. ಎಚ್.ಸಿ. ಮಹದೇವಪ್ಪ ಅವರಿಗೆ ಪ್ರಬಲ ಖಾತೆಯನ್ನ ಕೊಡಬೇಕು ಅಂತ. ಇದೀಗ ಡಿಕೆಶಿ ಸಿಎಂ ಆದ್ರೆ ಸಿದ್ದು ಟೀಮ್ ಪ್ರಭಾವಳಿ 100% ಇದ್ದೇ ಇರುತ್ತೆ. ಡಿಕೆ ಶಿವಕುಮಾರ್ ಅವರ ಸುತ್ತ ಸಿದ್ದರಾಮಯ್ಯ ಅವರು ಚಕ್ರವ್ಯೂಹವನ್ನ ಹಾಕ್ತಾ ಇರುವಂತದ್ದು. ಬಂಡೆ ಸುತ್ತ ಆಪ್ತರ ಸರ್ಪಗಾವಲನ್ನ ಇಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಬಂದಿರುವಂತದ್ದು. ಇದೀಗ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಪ್ರಬಲ ಖಾತೆಯನ್ನ ನೀಡಬೇಕು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡ್ಬೇಕು. ಜಮೀರ್ ಅಹಮದ್ ಖಾನ್ ಅವರನ್ನ ಕೂಡ ಉಪಮುಖ್ಯಮಂತ್ರಿಯಾಗಿ ನೀಡಬೇಕು. ಅವ್ರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕು. ಆಪ್ತರಿಗೆ ಪ್ರಬಲ ಖಾತೆ ಹಾಗೆ ಸ್ಥಾನಮಾನವನ್ನ ಕೊಡಿಸ್ತಾರಾ ಸಿದ್ದರಾಮಯ್ಯ ಅವರಿಗೆ? ಆಲ್ರೆಡಿ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಆಗ್ಲೇ ಆಲ್ರೆಡಿ ಹೇಳಿದ್ದಾಗಿದೆ. ಆದ್ರೆ ಅವರ ಜೊತೆಗೆ ಇದ್ದಂತಹ ಆಪ್ತರನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೆ? ಮುಂದೆ ಡಿಕೆ ಶಿವಕುಮಾರ್ ಅವರಿಂದ ಒಳ್ಳೆಯ ಸ್ಥಾನಮಾನವನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅವರು ಆಪ್ತರ ಬಳಗದಲ್ಲಿ ಗುರುತಿಸ್ಕೊಂಡವರಿಗೆ ಯಾವ ರೀತಿಯಾಗಿ ಅವರು ಸ್ಥಾನಮಾನವನ್ನ ಕೊಡಿಸ್ತಾರೆ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದೇ ಈಗ ಪ್ರಶ್ನೆ ಇರುವಂಥದ್ದು. ಈಗ ಆಲ್ರೆಡಿ ಅವ್ರ ಮಗನಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನ ಸಿಗಬೇಕು ಅನ್ನುವಂತಹ ಚರ್ಚೆಗಳು ಇರುವಂಥದ್ದು. ಜೊತೆಗೆ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನುವಂಥದ್ದು. ಎಚ್.ಸಿ. ಮಹದೇವಪ್ಪ ಅವರಿಗೆ ಪ್ರಬಲ ಖಾತೆಯನ್ನ ನೀಡಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇನ್ನು ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡ್ಬೇಕು ಅನ್ನುವಂತಹ ಮಾತುಗಳು ಈಗ ಕೇಳಿ ಬಂದಿರುವಂತದ್ದು. ಬಂಡೆ ಸುತ್ತ ಈಗ ಸರ್ಪಗಾವಲನ್ನ ಇಡ್ತಾ ಇದ್ದಾರೆ. ತಾವು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರು ಕೂಡ ಸಿಎಂ ಸುತ್ತ ಏನಾಗತ್ತೆ ಆ ಎಲ್ಲ ವಿಚಾರಗಳು ತಿಳಿಯೋದಕ್ಕೆ ಈಗ ಸಿದ್ದರಾಮಯ್ಯ ಅವರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಚಕ್ರವ್ಯೂಹವನ್ನ ಹಾಕ್ತಾ ಇರುವಂತದ್ದು.
ಇದೀಗ ಡಿಕೆ ಶಿವಕುಮಾರ್ ಸುತ್ತ ಸಿದ್ದರಾಮಯ್ಯ ಅವರು ಚಕ್ರವ್ಯೂಹವನ್ನ ಭೇದಿಸ್ತಾ ಇದ್ದಾರೆ. ಬಂಡೆ ಸುತ್ತ ಆಪ್ತರ ಸರ್ಪಗಾವಲನ್ನ ಇಡೋದಕ್ಕೆ ರೆಡಿ ಆಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ಅವರು ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಹಾಗೆ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಖಾತೆಯನ್ನ ಕೊಡಬೇಕು ಅನ್ನುವಂಥದ್ದು, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಬೇಕು, ಜೊತೆಗೆ HC ಮಹದೇವಪ್ಪ ಅವ್ರಿಗೂ ಕೂಡ ಪ್ರಬಲ ಖಾತೆಯನ್ನ ಕೊಡಬೇಕು ಅನ್ನುವಂತಹ ಮಾತುಗಳು ಈಗ ಕೇಳಿ ಬಂದಿದೆ. ಆಪ್ತರಿಗೆ ಪ್ರಬಲ ಖಾತೆ ಹಾಗೆ ಸ್ಥಾನಮಾನವನ್ನ ಕೊಡಿಸ್ತಾರ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಯಾಕಂತಂದ್ರೆ ಅವ್ರೀಗ ಸಿಎಂ ಸ್ಥಾನದಿಂದ ಇಳಿದ್ರು ಕೂಡ ಸಿಎಂ ಸುತ್ತ ಅವರದ್ದೇ ಒಂದಷ್ಟು ಆಪ್ತರು ಇದ್ದಾಗ ಒಂದಷ್ಟು ಏನೆಲ್ಲ ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಅವ್ರು ಇಲ್ಲ ಅಂದ್ರೂ ಕೂಡ ಅವರಿಗೆ ಸಿಎಂ ಏನ್ ಮಾಡ್ತಾ ಇದ್ದಾರೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಗೊತ್ತಾಗಬೇಕು.